ತಾಳಗುಂದದಲ್ಲಿದ್ದಂಥ ಒಬ್ಬ ಬ್ರಾಹ್ಮಣ ಮನೆತನದ ವ್ಯಕ್ತಿ, ಅವನು ಮಯೂರ ಶರ್ಮಾ. ಅವನ ತಾತ ವೀರಶರ್ಮನೂ ಕೂಡ ಒಬ್ಬ ಪಂಡಿತ ಆಗಿದ್ದಂಥ ವ್ಯಕ್ತಿನೇ. ತಾಳಗುಂದಕ್ಕೆ ಬಂದವನು ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಬೆಟ್ಟಗುಡ್ಡಗಳಲ್ಲಿರುವಂತಹ ಜನರನ್ನೆಲ್ಲ ಸೇರಿಸ್ಕೊಂಡು ಒಂದು ಸೈನ್ಯವನ್ನ ನಿರ್ಮಾಣ ಮಾಡಿ ಪಲ್ಲವರ ಮೇಲೆ ಯುದ್ಧ ಮಾಡಿ ಅಲ್ಲಿದ್ದ ಪಲ್ಲವ ಅರಸರನ್ನ ಸೋಲಿಸಿ ಕದಂಬ ರಾಜವಂಶವನ್ನ ಅವನು ಮೊದಲಿಗೆ ಸ್ಥಾಪನೆಯನ್ನ ಮಾಡ್ತಾನೆ ಸರ್. ಕೇಕಯ ಪಲ್ಲವರಂ ಕಾದೆರಿದು, ಪಲ್ಲವರನ್ನು ಕಾದು ಎರಿದು, ಅವರನ್ನು ಎದುರಿಸಿ ಹೋರಾಡಿದ್ದು ಅಂತ. ಅಂದ್ರೆ ಪಲ್ಲವರಿಗೆ ಆ ಕಾಲದಲ್ಲಿ ಸಹಾಯ ಮಾಡಿದವರು ಯಾರು ಅನ್ನುವ ಸ್ಪಷ್ಟವಾದ ಉಲ್ಲೇಖ ಅಲ್ಮೇಲ್ದಿ ಶಾಸ್ತ್ರದಲ್ಲೇ ಬರುತ್ತೆ ನೋಡಿ. ತನ್ನ ಇಡೀ ರಾಜ್ಯದಲ್ಲಿ ಧರ್ಮವನ್ನ ಸ್ಥಾಪನೆ ಮಾಡಿ ಪ್ರಜೆಗಳನ್ನ ರಾಮರಾಜ್ಯದ ತರ ತನ್ನ ಪ್ರಜೆಗಳನ್ನ ನೋಡ್ಕೊಳ್ತಾ ಇದ್ರು ಕೂಡ ಯಾಕೆ ಮೌರ್ಯ ವಂಶ ಅವನತಿಗೀಡಾಯಿತು ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ದಕ್ಷಿಣದ ಕಡೆಗೆ ಬಂದು ದಕ್ಷಿಣದಲ್ಲಿರುವ 12 ರಾಜವಂಶರನ್ನ ತಾನು ಸೋಲಿಸ್ತೆ ಅಂತ ಹೇಳ್ಕೊಳ್ತಾನೆ ಸಮುದ್ರಗುಪ್ತ. 12 ಜನ ರಾಜರಲ್ಲಿ ಪಲ್ಲವರು ಕೂಡ ಒಬ್ರು. ಪಲ್ಲವರ ವಿಷ್ಣುಗೋಪ ಅನ್ನುವಂತ ಒಬ್ಬ ರಾಜನನ್ನ ಸೋಲಿಸ್ಬಿಡ್ತಾನೆ. ತಾನು ಕೂಡ ಒಂದು ಹೊಸ ರಾಜ ಮನೆತನವನ್ನ ಸ್ಥಾಪನೆ ಮಾಡಬೇಕು ಅಂತ ಆಸಕ್ತಿಯನ್ನ ಇಟ್ಕೊಂಡಿರುವಂತವ್ರಿಗೆ ಒಂದು ಅವಕಾಶ ಸಿಗೋದಿಕ್ಕೆ ಶುರುವಾಗುತ್ತೆ. ಆ ಅವಕಾಶವನ್ನ ಕದಂಬರು ಮತ್ತು ಗಂಗರು ತುಂಬಾ ಸಮರ್ಥವಾಗಿ ಬಳಸ್ಕೊಳ್ತಾರೆ. ಮ್ಯಾಮ್, ಅದೇ ನಾವು ಈಗ ಒಂದು ರಾಜಕೀಯ ಇತಿಹಾಸ ಮಾತಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಕರ್ನಾಟಕದ ಇತಿಹಾಸ ಮಾತಾಡುವಾಗಲೇ ನಮಗೆ ಇನ್ಯಾವ ಬೇರೆ ಸಾಮ್ರಾಜ್ಯಗಳು ಕರ್ನಾಟಕದ ಒಳಗೆ ಬಂದು ಹೋಗಿರೋವಂಥದ್ದೆಲ್ಲ ನಮಗೆ ತುಂಬ ಕಡಿಮೆ. ನಾವು ಹಿಂದಕ್ಕೆ ಹೋದಾಗ ಇದ್ದಂಥದ್ದು ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ನಮಗೆ ರಾಜಕೀಯ ಸಂಘರ್ಷಗಳಿದ್ದಿದ್ದು. ಯಾಕೆ ಆಂಧ್ರದಲ್ಲೂ ಅಂಥ ದೊಡ್ಡ ಸಾಮ್ರಾಜ್ಯಗಳು ಯಾವುದೂ ಇರಲಿಲ್ಲ. ಬಹುಪಾಲು ಆಂಧ್ರ ಪ್ರದೇಶದ ಜಾಗಗಳನ್ನ ಅರ್ಧ ತಮಿಳುನಾಡಿನ ರಾಜಮನೆತನಗಳು, ಕರ್ನಾಟಕದ ರಾಜಮನೆತನಗಳೇ ಆಳ್ತಾ ಬರ್ತಾಯಿದ್ವು. ಸೊ ನಾವು ಜನರಲ್ಲ ಕರ್ನಾಟಕದ ಇತಿಹಾಸ ಅಂತ ನಾವು ತಗೊಂಡಾಗ ನಾವು ಸಿನಿಮಾಯಿಂದಲೂ ನಮಗೆ ಕನೆಕ್ಟೆಡ್ ಆಗಿರೋವಂಥದ್ದು ಮಯೂರ ಸಿನಿಮಾ. ಸೊ ಆಲ್ಮೋಸ್ಟ್ ಸೇಮ್ ಅದೇ ಕಥೆನೇ ನಮ್ಗೆ ಇತಿಹಾಸದಲ್ಲಿ ಸಿಗೋವಂಥದ್ದು. ಸೊ ನಾವೇನು ಕದಂಬರು ಒಬ್ಬ ಶರ್ಮಾ ಬಂದು ವರ್ಮ ಆಗಿ ಒಂದು ಮಯೂರ ಸಾಮ್ರಾಜ್ಯವನ್ನು ಕಟ್ಟೋದನ್ನು ನಾವು ನೋಡ್ತೀವಿ. ಅಲ್ಲೇ ನಮಗೆ ಒಂದು ಲಿಂಕ್ ಸಿಗುತ್ತೆ. ಒಂದು ಕಂಚಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯಿಂದ ಪ್ರೇರೇಪಿತರಾಗಿ ವಾಪಸ್ ಇಲ್ಲಿ ಬಂದು ಕದಂಬ ಸಾಮ್ರಾಜ್ಯ ಕಟ್ಟೋದು ಅನ್ನೋದನ್ನು ನಾವು ಮಯೂರ ಸಿನಿಮಾಲಿ ನೋಡ್ತೀವಿ. ಇತಿಹಾಸದಲ್ಲೂ ಹಾಗೇ ಇದೆ ಅದು. ಸೊ ಅಲ್ಲೇ ನಮಗೆ ಮೊದಲು ಸಿಗೋದು, ಅದಕ್ಕಿಂತ ಮೊದಲು ಈ ಜಾಗ ಎಲ್ಲ ಪಲ್ಲವರ ಕೈಯಲ್ಲಿ ಇತ್ತು ಅನ್ನೋದು. ಸೊ ತಮಿಳುನಾಡಿನ ಇತಿಹಾಸ, ಕರ್ನಾಟಕದ ಇತಿಹಾಸ ಶುರುವಾಗೋದೇ ನಮಗೆ ಅಲ್ಲಿಂದನೇ. ಸೊ ಅಲ್ಲಿಂದ ಶುರು ಮಾಡೋದಾದರೆ ನಮಗೆ ಪಲ್ಲವರು ಸಿಗ್ತಾರೆ. ಸೊ ಇಲ್ಲಿ ಮೇಲೆ ನಮ್ಮಲ್ಲಿ ಪಲ್ಲವರನ್ನ ಸೋಲಿಸಿ ಕದಂಬರು ಬಂದರು ಅಂದಂಗೆ ಕೆಳಗೆ ಗಂಗರು ಇರ್ತಾರೆ. ಸೊ ಪಲ್ಲವರು ಮತ್ತು ಈ ಊರುಗಳ ನಡುವಿನ ಸಂಘರ್ಷಗಳು ಅಥವಾ ಹೇಗಿತ್ತು ಮೇಡಮ್ ಆ ಕಾಲ? ತುಂಬ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ ಕೇಳ್ತಾ ಇದ್ದೀರಾ ಸರ್. ನೀವು ಹೇಳಿದ ಹಾಗೆ ಗಂಗರು ಮತ್ತು ಕದಂಬರು ಕರ್ನಾಟಕದಲ್ಲಿ ರಾಜಮನೆತನವನ್ನು ಸ್ಥಾಪಿಸಿದ ಮೊದಲನೆಯ ಕನ್ನಡಿಗರು. ಅದರ ಅರ್ಥ ಅದಕ್ಕಿಂತ ಹಿಂದೆ ಕರ್ನಾಟಕದಲ್ಲಿ ಯಾರು ಆಳ್ವಿಕೆನೇ ಮಾಡಿಲ್ಲ, ರಾಜಮನೆತನಗಳಿರಲಿಲ್ಲ ಅಂತಲ್ಲ. ನೀವು ಹೇಳಿದ್ರಿ ಕದಂಬರು ಮತ್ತು ಗಂಗರು ಆಳ್ವಿಕೆಯನ್ನು ಮಾಡುವ ಸಂದರ್ಭದಲ್ಲಿ ಪಲ್ಲವರಿದ್ರು, ಅವರಿಂದ ಬಿಡುಗಡೆ ಹೊಂದಿನೇ ಇವ್ರು ಬಂದಿದ್ದು ಅಂತ ಹೇಳಿದ್ರಿ. ಅದಕ್ಕಿಂತ ಒಂಚೂರು ಹಿಂದೆ ಹೋಗೋದಾದ್ರೆ ನಾವು ಇಡೀ ಕರ್ನಾಟಕವನ್ನ ಒಂದು ಆಳ್ವಿಕೆಯ ವ್ಯಾಪ್ತಿಯೊಳಗಡೆ ತಂದಿದ್ದು ಅಂತಂದ್ರೆ ಅಶೋಕ. ಮೌರ್ಯ ವಂಶದ ಅಶೋಕನ ಶಾಸನಗಳು ನಮಗೆ ಬೇಕಾದಷ್ಟು ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತು. ಅಶೋಕನ ಕಾಲ ಬಂದು ಕ್ರಿಸ್ತಪೂರ್ವ 2-3 ಅಥವಾ ಕ್ರಿಸ್ತಪೂರ್ವದ ಕಾಲಘಟ್ಟ ಅಂತ ಹೇಳ್ತೀವಿ. ಮೌರ್ಯ ವಂಶ ಅಂತ ಅನ್ನೋದು ಇಡೀ ಭಾರತವನ್ನೇ ತನ್ನ ಏಕಚಕ್ರಾಧಿಪತ್ಯದ ಒಳಗಡೆ ತರೋದಕ್ಕೆ ಪ್ರಯತ್ನ ಮಾಡಿದಂತಹ ಮೊದಲನೆಯ ಮತ್ತು ಪ್ರಾಚೀನ ಅರಸು ಮನೆತನ ಮೌರ್ಯರು ಅನ್ನೋದು ನಮಗೆ ಗೊತ್ತು. ಈ ಮೌರ್ಯರು ಇಡೀ ಭಾರತವನ್ನ ತಮ್ಮ ಅಧೀನದಲ್ಲಿ ತೆಗೆದುಕೊಂಡಿದ್ರು ಕೂಡ ತುಂಬಾ ದೀರ್ಘಾವಧಿ ಆಳ್ವಿಕೆ ಮಾಡಿದ ಅರಸರೇನಲ್ಲ ಮೌರ್ಯರು. ಸುಮಾರು ಒಂದು 6-7 ಜನ ಅರಸರು ಬರ್ತಾರಷ್ಟೇ ಮೌರ್ಯರಲ್ಲಿ. ಕಾಲ ಅಂತ ತೆಗೆದುಕೊಂಡ್ರೆ ಒಂದು 130 ವರ್ಷಗಳು ಮಾತ್ರನೇ ಮೌರ್ಯರು ಆಳ್ವಿಕೆಯನ್ನು ಮಾಡುವಂಥದ್ದು. ಈ ಮೌರ್ಯರು ಯಾಕೆ ಅಷ್ಟು ದೊಡ್ಡ ಇಡೀ ಭಾರತವನ್ನೇ ತಮ್ಮ ಆಡಳಿತದ ವ್ಯಾಪ್ತಿಯೊಳಗಡೆ ಇಟ್ಕೊಂಡಿದ್ರು ಕೂಡ ಅದು ಅಶೋಕ ಕಳಿಂಗದಂತ ಅಂಥ ದೊಡ್ಡ ಯುದ್ಧ ಮಾಡಿ ತನ್ನ ಇಡೀ ರಾಜ್ಯದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಿ ಪ್ರಜೆಗಳನ್ನು ರಾಮರಾಜ್ಯದ ಥರ ತನ್ನ ಪ್ರಜೆಗಳನ್ನು ನೋಡ್ಕೊಳ್ತಾ ಇದ್ರು ಕೂಡ ಯಾಕೆ ಮೌರ್ಯ ವಂಶ ಅವನತಿಗೀಡಾಯಿತು ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ.
ಅದಕ್ಕೆ ಕಾರಣ ಅಶೋಕ ಅಂತಾನೆ ಇತಿಹಾಸ ತಜ್ಞರು ಹೇಳ್ತಾರೆ. ಕರೆಕ್ಟ್. ಮೌರ್ಯ ವಂಶ ಅವನತಿಯನ್ನು ಹೊಂದೋದಕ್ಕೂ ಕೂಡ ಅಶೋಕನೇ ಕಾರಣ. ಯಾಕಂದ್ರೆ ಅಶೋಕನ ನಂತರ ಸುಮಾರು ಒಂದು 50 ವರ್ಷಗಳು ಮಾತ್ರನೇ ಮೌರ್ಯ ವಂಶವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುವಂಥದ್ದು. ಅಶೋಕ ಧರ್ಮ ಅಂತ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಯುದ್ಧ ಮಾಡುವ ಮನೋಭಾವನೆಯನ್ನ ತನ್ನ ರಾಜ್ಯದ ಪ್ರಜೆಗಳಿಂದ ಕಡಿಮೆ ಮಾಡಿಬಿಟ್ಟ. ಹಾಗಾಗಿ ಬೇರೆಯವರು ಆಕ್ರಮಣ ಮಾಡೋದಕ್ಕೆ ಶುರುವಾಯಿತು. ಇದು ನಾನಾ ಕಾರಣಗಳಿಂದ ಮೌರ್ಯ ವಂಶ ಹೊರಟೋಯ್ತು. ಮೌರ್ಯರ ನಂತರ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಏಕಚಕ್ರಾಧಿಪತ್ಯ ಅಂತ ನಾವು ನೋಡೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೋಡೋಕೆ ಸಾಧ್ಯ ಆಗೋದಿಲ್ಲ. ಶಾತವಾಹನರು ಇರ್ತಾರೆ, ಅದು ದಕ್ಷಿಣ ಭಾರತದಲ್ಲಿ. ಶಾತವಾಹನರು ಒಂದು ಮಟ್ಟಿಗೆ ಮೌರ್ಯರ ನಂತರ ತಾವು ಪ್ರಬಲರಾಗುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಶಾತವಾಹನರು ಕೂಡ ಒಂದು 200 ವರ್ಷ ಆಳ್ತಾರೆ. ಶಾತವಾಹನರ ನಂತರ ಶಾತವಾಹನರ ಆಳ್ವಿಕೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲೇನೆ ಗುಪ್ತ ವಂಶದವರು ಇರ್ತಾರೆ ನೋಡಿ. ಮೌರ್ಯರ ನಂತರ ಗುಪ್ತರು ಫೇಮಸ್ ಆಗ್ತಾರೆ ಉತ್ತರದಲ್ಲಿ. ಗುಪ್ತರಲ್ಲಿ ಸಮುದ್ರಗುಪ್ತ ಅಂತ ಒಬ್ಬ ರಾಜ ಬರ್ತಾನೆ. ಸಮುದ್ರಗುಪ್ತ ಇಡೀ ಮೊದಲು ಉತ್ತರ ಭಾರತವನ್ನೆಲ್ಲ ಜಯಿಸ್ಬಿಡ್ತಾನೆ. ಆಮೇಲೆ ದಕ್ಷಿಣದ ಕಡೆಗೂ ಕೂಡ ಬರ್ತಾನೆ. ದಕ್ಷಿಣದ ಕಡೆಗೆ ಬಂದು ದಕ್ಷಿಣದಲ್ಲಿರುವ 12 ರಾಜವಂಶರನ್ನ ತಾನು ಸೋಲಿಸ್ತೆ ಅಂತ ಹೇಳ್ಕೊಳ್ತಾನೆ ಸಮುದ್ರಗುಪ್ತ. ಇವಾಗ ಏನಾಗುತ್ತೆ, ದಕ್ಷಿಣದಲ್ಲಿ ಸಮುದ್ರಗುಪ್ತ ಬಂದ ಸಂದರ್ಭದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ರಾಜವಂಶಗಳು ರಾಜ್ಯಭಾರ ಮಾಡ್ತಾ ಇರುತ್ತೆ. ಶಾತವಾಹನರು ಮಾತ್ರನೇ ಅಲ್ಲ, ಬೇರೆ ಬೇರೆಯವರು ಇರ್ತಾರೆ. ನಮ್ಮ ಪಲ್ಲವರು ಅದರಲ್ಲಿ ತುಂಬಾ ಒಬ್ಬ ಪ್ರಬಲವಾದ ರಾಜಮನೆತನದ ಅವರಾಗಿದ್ದವರು. ಹಾಗೆ ನೋಡಿದ್ರೆ ತಮಿಳುನಾಡಲ್ಲಿ ಪಲ್ಲವರು ಮಾತ್ರನೇ ಅಲ್ಲ, ಕ್ರಿಸ್ತಶಕ ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಶಕ 4ನೇ ಶತಮಾನದವರೆಗೂ ಕೂಡ ತಮಿಳುನಾಡಿನ ಇತಿಹಾಸವನ್ನ ನಾವು ನೋಡಿದ್ರೆ ಅಲ್ಲಿ ಪಾಂಡ್ಯರು, ಪಲ್ಲವರು, ಚೋಳರು, ಚೇರರು, ಈ ತರ 4 ಪ್ರಬಲ ಅರಸು ಮನೆತನಗಳನ್ನ ನಾವು ನೋಡ್ಬೋದು. ಅವತ್ತು ಇವತ್ತು ನಾವು ತಮಿಳುನಾಡು ಮಾತ್ರ ಅಲ್ಲದೆ ಭಾರತದ ಯಾವುದೇ ರಾಜ್ಯದ ಹೆಸರನ್ನ ಹೇಳುವಾಗ ಇವತ್ತು ನಾವು ರಾಜ್ಯವನ್ನ ಯಾವ ಗಡಿಗಳನ್ನ ಗುರುತಿಸ್ಕೊಂಡು ನೋಡ್ತೀವೋ ಆ ರೀತಿನಲ್ಲಿ ನಾವು ನೋಡೋದಿಕ್ ಸಾಧ್ಯ ಇಲ್ಲ. ಆ ಕಾಲದಲ್ಲಿ ಆ ರಾಜ್ಯದ ವ್ಯಾಪ್ತಿ ಮತ್ತು ವಿಸ್ತಾರಗಳೇ ಬೇರೆ ಆಗಿರ್ತಾ ಇತ್ತು. ಹಾಗಾಗಿ ತಮಿಳುನಾಡಿನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಪಲ್ಲವರು ಒಂದ್ ಕಡೆ ಇದ್ರೆ, ಚೇರರು ಒಂದ್ ಕಡೆ, ಚೇರರು ಬಂದು ಕೇರಳದ ಬಾರ್ಡರ್ ಅಲ್ಲಿ ಇದ್ದಂಥವ್ರು. ಪಲ್ಲವರು, ಚೋಳರು ಇವರೆಲ್ಲ, ಚೋಳರು ತಂಜಾವೂರಿನ ಇದ್ದದ್ದು, ಪಾಂಡ್ಯರು ಮಧುರೈ ಕಡೆಯಲ್ಲಿ ಇದ್ದಂಥವ್ರು, ಪಲ್ಲವರು ಕಂಚಿಯನ್ನ ರಾಜಧಾನಿಯನ್ನಾಗಿ ಕಂಚಿಯ ಪಲ್ಲವರು ಅಂತಾನೆ ಅವರು ಹೇಳೋದನ್ನ ನೋಡ್ತೀವಿ. ಈ ಸಮುದ್ರಗುಪ್ತ ಏನ್ ಮಾಡ್ತಾನೆ, ಪಲ್ಲವರನ್ನು ಕೂಡ ಅವನು ಸೋಲಿಸಿದ 12 ಜನ ರಾಜರಿದ್ದಾರಲ್ಲ, 12 ಜನ ರಾಜರಲ್ಲಿ ಪಲ್ಲವರು ಕೂಡ ಒಬ್ರು. ಪಲ್ಲವರ ವಿಷ್ಣುಗೋಪ ಅನ್ನುವಂತ ಒಬ್ಬ ರಾಜನನ್ನ ಸೋಲಿಸ್ಬಿಡ್ತಾನೆ. ಆಗೇನಾಗತ್ತೆ, ಪಲ್ಲವರ ಅಧೀನದಲ್ಲಿದ್ದ ಅಥವಾ ಪಲ್ಲವರ ಸಾಮಂತರಾಗಿದ್ದ, ಪಲ್ಲವರಿಗೆ ಹೆದರ್ಕೊಂಡು ಬದುಕ್ತಾ ಇದ್ದಂತ ಬೇರೆ ಚಿಕ್ಕ ಪುಟ್ಟ ರಾಜಕೀಯ ಅರಸ ಮನೆತನಗಳೇನಿದೆ ಅಥವಾ ತಾನು ರಾಜಕೀಯ ಬರಬೇಕು ಅಂತ ಹಂಬಲಿಸ್ತಾ ಇದ್ದಂತ ಜನಗಳೇನಿರ್ತಾರೆ ಅವರೆಲ್ಲರೂ ಕೂಡ ಮೇಲ್ ಬಂದ್ಬಿಡ್ತಾರೆ. ಪಲ್ಲವರು ಹೆಂಗೆ ಸೋತೋಗ್ತಾರೋ ಅಥವಾ ಅವರು ಅವನತಿಯನ್ನು ಹೊಂದಿದ್ರು, ನಾಶವಾದ್ರೋ, ಇವಾಗ ಇವ್ರು ಚಿಕ್ಕ ಪುಟ್ಟ ರಾಜಮನೆತನಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಮೇಲಕ್ಕೆ ಬರಕ್ಕೆ ಶುರುವಾಗ್ತಾರೆ. ಹಾಗಾಗಿನೇ ಈ ಕೋಲಾರ, ತಲಕಾಡು, ಚಾಮರಾಜನಗರ ಈ ಪ್ರಾಂತ್ಯದವರೆಗೂ ಕೂಡ ಪಲ್ಲವ ಸಾಮ್ರಾಜ್ಯ ಕ್ರಿಸ್ತ ಶಕ 3-4ನೇ ಶತಮಾನದ ಕಾಲದಲ್ಲೇನೆ ಪಲ್ಲವರು ಇಲ್ಲಿದ್ದಂಥವ್ರು. ಪಲ್ಲವರ ಹಿಡಿತದಿಂದ ಬಿಡಿಸ್ಕೊಂಡು, ಪಲ್ಲವರಿಗಿಂತ ಹಿಂದೆ ಶಾತವಾಹನರ ಅಧೀನದಲ್ಲಿತ್ತು, ಶಾತವಾಹನರೂ ಹೋದ್ರು, ಪಲ್ಲವರೂ ಹೋದ್ರು. ಈಗ ಕನ್ನಡಿಗ ಅರಸ ಮನೆತನದವರು ತಾವು ಉದಯವಾಗೋದಕ್ಕೆ ಶುರುವಾಗ್ತಾರೆ. ಕದಂಬರು ಮತ್ತು ಗಂಗರು ಏಕಕಾಲದಲ್ಲೇ ಬಂದಂತವ್ರು. ಸಮುದ್ರಗುಪ್ತ ಬರೋದು ಯಾವಾಗ ಭಾರತಕ್ಕೆ ಅಂದ್ರೆ ಕ್ರಿಸ್ತಶಕ 350ರಲ್ಲಿ. 350ರ ನಂತರನೇ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಾನು ಕೂಡ ಚಿಕ್ಕ ಚಿಕ್ಕ ರಾಜಮನೆತನಗಳು ಹುಟ್ಕೊಳ್ಳೋದಕ್ಕೆ ಅಲ್ಲಿವರೆಗೂ ಒಂದು ದೇಶಕ್ಕೆ ಒಂದು ಪ್ರಧಾನವಾಗಿದ್ದಂಥದ್ದು ಒಂದು ರೀಜನಲ್ ವೈಸ್ ರಾಜ್ಯಗಳು ಹುಟ್ಕೋಬೇಕು, ಸ್ಥಳೀಯವಾಗಿ ರಾಜರುಗಳು ಎವಾಲ್ವ್ ಆಗಿದ್ದು ಶುರುವಾಗಿದ್ದು ಆ ಕಾಲಘಟ್ಟದಲ್ಲೇ. ದಂಡಯಾತ್ರೆ ನಂತರ ಸಮುದ್ರಗುಪ್ತ ಬರ್ತಾನೆ ಅಂತಂದ್ರೆ ಅವನು ಬಂದು ಇಲ್ಲಿ ಯುದ್ಧ ಮಾಡ್ತಾನೆ, ಕಪ್ಪ ಕಾಣಿಕೆಗಳನ್ನ ತೆಗೆದುಕೊಳ್ತಾನೆ, ತನಗೆ ಬೇಕಾದನ್ನ ತಗೊಳ್ತಾನೆ, ಹೊರಟೋಗ್ತಾನೆ. ಇಲ್ಲ ಅವ್ನು ರಾಜ್ಯಭಾರ ಮಾಡೋದಿಕ್ಕೆ ಅಥವಾ ತನ್ನ ಆಳ್ವಿಕೆಯನ್ನ ಸ್ಥಾಪನೆ ಮಾಡೋದಿಕ್ಕೇನೋ ಅವನು ಇಷ್ಟಪಡೋದ, ಬರ್ತಾನೆ ಅವನು ಬೇಕಾದನ್ನ ತೆಗೆದುಕೊಂಡು ಹೊರಟೋಗ್ತಾನೆ ಅಷ್ಟೇನೆ. ಬಟ್ ಇಲ್ಲಿರೋ ಆಸಕ್ತಿ ಇರುವಂತವ್ರಿಗೆ, ತಾನು ಕೂಡ ಒಂದು ಹೊಸ ರಾಜ ಮನೆತನವನ್ನ ಸ್ಥಾಪನೆ ಮಾಡಬೇಕು ಅಂತ ಆಸಕ್ತಿಯನ್ನ ಇಟ್ಕೊಂಡಿರುವಂತವ್ರಿಗೆ ಒಂದು ಅವಕಾಶ ಸಿಗೋದಿಕ್ಕೆ ಶುರುವಾಗುತ್ತೆ. ಆ ಅವಕಾಶವನ್ನ ಕದಂಬರು ಮತ್ತು ಗಂಗರು ತುಂಬಾ ಸಮರ್ಥವಾಗಿ ಬಳಸ್ಕೊಳ್ತಾರೆ. ಕರ್ನಾಟಕದ ಒಂದು ನಾವು ಡಿವೈಡ್ ಮಾಡಿದ್ರೆ ಮೇಲಿನ ಕರ್ನಾಟಕ, ಕೆಳಗಿನ ಕರ್ನಾಟಕ ಅಂತ ಮಾಡಿದ್ರೆ, ಕದಂಬರು ಬನವಾಸಿ ಅದನ್ನ ತಮ್ಮ ಕೇಂದ್ರ ಪ್ರದೇಶವನ್ನಾಗಿ ಇಟ್ಕೊಂಡು, ಶಿವಮೊಗ್ಗ ಸುತ್ತಲಿನ ಪ್ರಾಂತ್ಯಗಳು ಯಾವ್ಯಾವ್ದಿದೆ ಅದನ್ನೆಲ್ಲ ಇಟ್ಕೊಂಡು ತಮ್ಮ ಕೇಂದ್ರ ಸ್ಥಾನವನ್ನಾಗಿ ಇಟ್ಕೊಂಡು ಅವ್ರು ಬರ್ತಾರೆ. ಇವರು ಗಂಗರು ಬಂದು ಕೋಲಾರದ ಭಾಗವನ್ನ ತಮ್ಮ ಕೇಂದ್ರ ಸ್ಥಾನವನ್ನ ಇಟ್ಕೊಂಡು ಆಡಳಿತ ಮಾಡಕ್ಕೆ ಶುರು ಮಾಡ್ತಾರೆ. ಕೋಲಾರ ಕೂಡ ಆ ಕಾಲದಲ್ಲಿ ಪಲ್ಲವರ ಅಧೀನದಲ್ಲಿದ್ದಂತಹ ಒಂದು ಪ್ರಾಂತ್ಯನೇ ಆಗಿತ್ತು.
ಈಗ ನೀವು ಹೇಳಿದ್ರಿ ಮಯೂರ ಶರ್ಮಾ ಕರ್ನಾಟಕದ ಮೊದಲನೇ ಅರಸ ಅಂತ ಕದಂಬ ನಾವು ಕರಿತೀವಿ. ಕನ್ನಡದ ಮೊದಲನೇ ಅರಸ ಅಂತ ಕನ್ನಡದ ಅಂದ್ಬಿಟ್ಟು. ಮೊದಲನೇ ಅರಸ. ವಾಸ್ತವವಾಗಿ ಅವನು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಂಚಿಗೆ ಹೋಗಿದ್ದು ವಿದ್ಯಾಭ್ಯಾಸ ಮಾಡೋದಕ್ಕೆ. ಹೌದು. ಯಾಕೆ ಕಂಚಿಗೆ ಹೋಗ್ತಾನೆ ಅಂತ ಅನ್ನೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೋದು. ಕಂಚಿ 3-4ನೇ ಶತಮಾನದಲ್ಲಿ ಇಡೀ ದಕ್ಷಿಣ ಭಾರತದ ಒಂದು ತುಂಬಾ ಪ್ರಸಿದ್ಧವಾದ ವಿದ್ಯಾ ಕೇಂದ್ರವಾಗಿತ್ತು. ಒಂದು ವಿಶ್ವವಿದ್ಯಾಲಯ ತರ. ಹೌದು. ಉತ್ತರ ಭಾರತದಲ್ಲಿ ನಮಗೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ನಮಗೆ ಪ್ರಾಚೀನ ಕಾಲದಲ್ಲಿ ಸಿಗುತ್ತೆ. Correct. ತಕ್ಷಶಿಲಾ, ನಳಂದ, ವಿಕ್ರಮಶಿಲಾ, ಉಜ್ಜಯಿನಿ, ಈ ತರ ಎಷ್ಟೋ ವಿಶ್ವವಿದ್ಯಾನಿಲಯಗಳು ನಮಗೆ ಉತ್ತರ ಭಾರತದಲ್ಲಿ ಸಿಗುತ್ತೆ. ಆದ್ರೆ ದಕ್ಷಿಣ ಭಾರತದಲ್ಲಿದ್ದಂತ ಏಕೈಕ ಪ್ರಸಿದ್ಧವಾದಂತಹ ಒಂದು ವಿದ್ಯಾಕೇಂದ್ರ ಅಂತಂದ್ರೆ ಕಂಚಿ ಮಾತ್ರನೇ. ಹೌದು. ಕಂಚಿಯ ಪಲ್ಲವರು ಯುದ್ಧದಲ್ಲಿ ಮಾತ್ರವೇ ಆಸಕ್ತಿಯನ್ನು ಹೊಂದಿಲ್ಲದೆ ವಿದ್ಯಾಭ್ಯಾಸಕ್ಕೂ ಕೂಡ ಎಷ್ಟು ಗಮನ ಕೊಡ್ತಾ ಇದ್ರು ಅಂತ ಅನ್ನೋದು. ಆ ರೀತಿ ಕೊಡ್ತಾ ಇದ್ದದ್ರಿಂದ ಭಾರತದ ಆಚೆಗಿರುವಂತ ಜನರನ್ನ ಕೂಡ ಇದು ಸೆಳೀತಾ ಇತ್ತು. ತುಂಬಾ ಜನ ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ವಿದೇಶಿಯರು ಆ ಕಾಲದಲ್ಲಿ ನೀವು ಯೋಚನೆ ಮಾಡೋಣ, 3-4ನೇ ಶತಮಾನದ ಕಾಲಕ್ಕಾಗ್ಲೇನೆ ವಿದೇಶಿಯರು ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಬರ್ತಾ ಇದ್ರು ಅಂತಂದ್ರೆ ಎಷ್ಟು. ಮತ್ತೆ ಅಲ್ಲಿ ಹೇಳ್ಕೊಡ್ತಾ ಇದ್ದಂತಹ ವಿದ್ಯಾಭ್ಯಾಸ ಇಲ್ಲಿ ಮುಗಿಸ್ಕೊಂಡು ಹೋದಂಥವ್ರು ಅವರ ಊರುಗಳಲ್ಲಿ ಅವರು ಬೋಧನೆ ಮಾಡೋದಕ್ಕೆ ಮಾತ್ರ ಅಲ್ಲ, ಅಲ್ಲಿನ ವಿದ್ಯಾಕೇಂದ್ರಗಳಲ್ಲಿ ಅಧಿಕಾರಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ರಂತೆ. ನಳಂದ ವಿಶ್ವವಿದ್ಯಾನಿಲಯದಲ್ಲೇನೆ ಕೂಡ ಒಂದ್ಸರ್ತಿ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಕಾಂಪಿಟೇಷನ್, ಮುಖ್ಯಸ್ಥನನ್ನು ಆಯ್ಕೆ ಮಾಡ್ಬೇಕಾದ್ರೆ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಅದ್ರಲ್ಲಿ ಸೆಲೆಕ್ಟ್ ಆಗೋದು ಯಾರು ಅಂತಂದ್ರೆ ಕಂಚಿಯ ವಿದ್ಯಾಪೀಠದಿಂದ ಎಜುಕೇಶನ್ ಮುಗಿಸ್ಕೊಂಡು ಹೋಗಿರುವಂತಹ ಒಬ್ಬ ವ್ಯಕ್ತಿ ನಳಂದಾಗೆ ಇಡೀ ಚೀಫ್ ಆಗಿ ಅಂದ್ರೆ ಅಷ್ಟು ಉನ್ನತವಾದ ವ್ಯಾಸಂಗವನ್ನ ಇಲ್ಲಿ ಕೊಡ್ತಾ ಇದ್ರು. ಹಾಗಾಗಿ ವ್ಯಾಸಂಗಕ್ಕೋಸ್ಕರನೇ ಹೋಗುವಂಥದ್ದು. ಬಟ್ ಏನೇ ವ್ಯಾಸಂಗಕ್ಕೋಸ್ಕರ ಹೋದ್ರೂ ಕೂಡ ಮಯೂರ ಶರ್ಮನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂತಹ ಪ್ರಸಂಗ ನಡೆಯುತ್ತೆ. ಕದಂಬರ ಮೂಲವನ್ನ ಕುರಿತು ಕೂಡ ಹೇಳಬೇಕಾದ್ರೆ ಅಥವಾ ಗಂಗರ ಮೂಲವನ್ನ ಕುರಿತು ಹೇಳಬೇಕಾದ್ರೆ ನಮ್ಮ ಶಾಸನಗಳಲ್ಲಾಗಬಹುದು ಅಥವಾ ಇತಿಹಾಸದಲ್ಲಾಗ್ಬೋದು ಅವರು ಉತ್ತರದ ಕಡೆಯಿಂದ ಬಂದಿರೋರು ಅಥವಾ ಪುರಾಣದಿಂದ ಬಂದಿರೋರು ಇಂಥ ಕಥೆಗಳೆಲ್ಲ ಬರುತ್ತೆ. ಉತ್ತರದಿಂದ ಅಥವಾ ಪುರಾಣದಿಂದ ಬಂದಿರುವವರು ಅಂತ ಕಥೆಗಳು ಯಾಕೆ ಬರುತ್ತೆ ಅಂದ್ರೆ ಮುಂದಿನ ಕಾಲಘಟ್ಟದಲ್ಲಿ ಈ ರಾಜಮನೆತನದವರು ತಮ್ಮನ್ನ ತುಂಬಾ ಪ್ರಸಿದ್ಧರು ಅಥವಾ ಇಂಥ ವಂಶದಿಂದ ಬಂದಿದ್ದೀರಿ ಅಂತ ಹೇಳ್ಕೊಂಡ್ರೆ ಜನರ ನಡುವೆ ತಮ್ಮ ಪ್ರಸಿದ್ಧಿ ಹೆಚ್ಚಾಗುತ್ತೆ, ತಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ ಅನ್ನೋ ಕಾರಣದಿಂದಾನೇ ಐತಿಹಾಸಿಕ ಮತ್ತು ಪೌರಾಣಿಕ ಘಟನೆಗಳನ್ನ ಲಿಂಕ್ ಮಾಡ್ತಾ ಬರ್ತಾರೆ. ಆದ್ರೆ ವಾಸ್ತವವಾಗಿ ನೋಡಿದ್ರೆ ಮಯೂರ ಶರ್ಮಾ ಅಥವಾ ಕದಂಬರ ಇತಿಹಾಸವನ್ನ ನಾವೆಲ್ಲ ಉತ್ತರದಿಂದನೋ ಅಥವಾ ಬೇರೆಲ್ಲ ಪುರಾಣದಿಂದನೋ ಅದೆಲ್ಲ ಕಲ್ಪನೆ ಅಷ್ಟೇನೆ. ನಿಜವಾದದ್ದೇನು ಅಂತಂದ್ರೆ ತಾಳಗುಂದಕ್ಕೆ ಸೇರಿದವನೇ ಅವನು. ತಾಳಗುಂದದಲ್ಲಿದ್ದಂತ ಒಬ್ಬ ಬ್ರಾಹ್ಮಣ ಮನೆತನದ ವ್ಯಕ್ತಿ ಅವನು ಮಯೂರ ಶರ್ಮಾ. ಅವನ ತಾತ ವೀರಶರ್ಮನೂ ಕೂಡ ಒಬ್ಬ ಪಂಡಿತ ಆಗಿದ್ದಂತ ವ್ಯಕ್ತಿನೇ. ತನ್ನ ಮಗನಿಗೆ ಮೊಮ್ಮಗನಿಗೆ ಹೆಚ್ಚಿನ ವ್ಯಾಸಂಗವನ್ನು ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಪಲ್ಲವರ ಆಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಅವರಿಗೆ ಅವಮಾನವಾಗುವಂತಹ ಪ್ರಸಂಗ ನಡೆದಿರೋದ್ರಿಂದ ಇನ್ಮೇಲೆ ನಾನು ಈ ವಿದ್ಯಾಭ್ಯಾಸ ನನಗೆ ಬೇಕಾಗಿಲ್ಲ, ನಿಮ್ ತರಾನೇ ನಾನು ಕೂಡ ರಾಜ ಆಗ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ತಾಳಗುಂದಕ್ಕೆ ಬರ್ತಾನೆ ಮಯೂರ ಶರ್ಮಾ. ತಾಳಗುಂದಕ್ಕೆ ಬಂದವನು ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಬೆಟ್ಟಗುಡ್ಡಗಳಲ್ಲಿರುವಂತಹ ಜನರನ್ನೆಲ್ಲ ಸೇರಿಸ್ಕೊಂಡು ಒಂದು ಸೈನ್ಯವನ್ನ ನಿರ್ಮಾಣ ಮಾಡಿ ಪಲ್ಲವರ ಮೇಲೆ ಯುದ್ಧ ಮಾಡಿ ಅಲ್ಲೇನೆ ಶಿವಮೊಗ್ಗದ ಸುತ್ತಮುತ್ತ ಕೂಡ ಪಲ್ಲವರು ಇರ್ತಾರೆ, ತಾಳಗುಂದದ ಸುತ್ತಮುತ್ತಲೇ ಪಲ್ಲವರು ಇರ್ತಾರೆ. ಅಲ್ಲಿದ್ದ ಪಲ್ಲವ ಅರಸರನ್ನ ಸೋಲಿಸಿ ಕದಂಬ ರಾಜವಂಶವನ್ನ ಅವನು ಮೊದಲಿಗೆ ಸ್ಥಾಪನೆಯನ್ನ ಮಾಡ್ತಾನೆ ಸರ್. ಹಂಗಾಗಿ ಪಲ್ಲವರು ಮತ್ತು ಕದಂಬರ ನಡುವೆ ಆ ಕಾಲದಿಂದನೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಆಗದೆ ಇಲ್ಲೇನೆ. ಇದರ ನಂತರ ಪಲ್ಲವರು ಸುಮಾರು ಒಂದು 8-9ನೇ ಶತಮಾನದಲ್ಲಿ ಕೊನೆ ಆಗ್ತಾರೆ. ಚೋಳರ ರಾಜ 847ರಲ್ಲಿ ಮಧ್ಯಕಾಲೀನ ಚೋಳರು ಅಂತ ಕರೀತಾರೆ. 1ನೆಯ ವಿಜಯಾಲಯ ಚೋಳ ಅಂತನವನು ಪಲ್ಲವರ ಕೊನೆಯ ರಾಜ ಅಪರಾಜಿತ ವರ್ಮ ಬರ್ತಾನೆ 846ನೇ ಇಸ್ವಿ. ಅದು ಈ 3ನೇ ಶತಮಾನದಿಂದ 846ರವರೆಗೂ ಕೂಡ ಪಲ್ಲವರು ತಮಿಳುನಾಡಿನ ಎಷ್ಟೇ ಪ್ರಬಲ ರಾಜರಾಗಿದ್ರು ಕರ್ನಾಟಕದ ರಾಜರ ಜೊತೆ ಅವರ ಯುದ್ಧ ಮತ್ತು ಸಂಘರ್ಷ ನಿರಂತರವಾಗಿ ಮುಂದುವರಿತಾನೆ ಬರುತ್ತೆ. ಕೆಲವು ಸಂದರ್ಭಗಳಲ್ಲಿ ಕದಂಬರ ಕೈ ಮೇಲಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಪಲ್ಲವರ ಕೈ ಮೇಲಾಗುತ್ತೆ. ಪಲ್ಲವರು ಮತ್ತು ಕದಂಬರಿಗೆ ಸಹಾಯ ಮಾಡೋದಕ್ಕೆ ಬೇರೆ ರಾಜಮನೆತನಗಳು ಕೂಡ ಇರುತ್ತೆ. ಪಲ್ಲವರಿಗೆ ಕೆಲವರು ಸಹಾಯ ಮಾಡಿದ್ರೆ ಕದಂಬರಿಗೆ ಕೂಡ ಕೆಲವು ಸಹ. ನಮ್ಮ ಕನ್ನಡದ ಮೊದಲನೇ ಶಾಸನ ಅಂತ ಹೇಳ್ತೀವಲ್ಲ ನಾವು, ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನದಲ್ಲೂ ಕೂಡ ಈ ಪ್ರಸ್ತಾಪ ಬರುತ್ತೆ. ಹಲ್ಮಿಡಿ ಶಾಸನದಲ್ಲಿ ಈಗಾಗಲೇ ಈ ವಿಷಯ ನಮ್ಮ ಇದ್ರಲ್ಲೇನೆ ಈಗಾಗಲೇ ಚರ್ಚೆ ಆಗಿದೆ. ಅದು ವಿಜಯಾರಸ ಅನ್ನುವಂತಹ ಒಬ್ಬ ವೀರನಿಗೆ ಒಂದು ದಾನವನ್ನ ಕೊಡುವಂತ ಪ್ರಸಂಗ. ಅವನು ಹೋಗಿ ಯುದ್ಧ ಮಾಡಿರ್ತಾನೆ, ಯುದ್ಧದಲ್ಲಿ ಗೆದ್ದು ಬಂದಿರ್ತಾನೆ. ಗೆದ್ದು ಬಂದವನಿಗೆ ಸಂತೋಷದಿಂದ ನೋಡಪ್ಪ ನೀನ್ ಗೆದ್ದು ಬಂದಿದ್ಯಲ್ಲ, ನಿನ್ಗೆ ಇದೆಲ್ಲ ಕೊಡ್ತಿದೀವಿ ಅಂತ ಹೇಳಿ ಒಂದು ಬಾಳ್ಗಳ್ಸಾಗಿ ಅವನಿಗೆ ಮೂಳುಗಳ್ಳಿ ಮತ್ತು ಪಲ್ಮಿಡಿ ಎನ್ನುವ 2 ಹಳ್ಳಿಗಳನ್ನ ದಾನವನ್ನಾಗಿ ಕೊಡ್ತಾರೆ. ದಾನ ಕೊಡೋದಕ್ಕೆ ಮುಂಚೆ ಅವನಿಗೇನಾದ್ರು ಮಾಡ್ಬೇಕಲ್ಲ, ಅವನ ರಕ್ತಸಿಕ್ತವಾಗಿರುವ ಖಡ್ಗವನ್ನ ಜನರ ಸಮ್ಮುಖದಲ್ಲಿ ತೊಳಿತಾರೆ. ಅದು ಅವನಿಗೆ ಕೊಡುವ ಗೌರವ, ಸನ್ಮಾನ, ಅದು ರಕ್ತ ಕೊಡುಗೆ. ಆವಾಗ ಯಾರು ಆ ಸಮಾರಂಭದಲ್ಲಿ ಇರ್ತಾರೆ ಅಂದ್ರೆ ಆ ಶಾಸನ ಹೇಳುತ್ತೆ, ಹಲ್ಮಿಡಿ ಶಾಸನ ಹೇಳೋದು, ಕೇಕಯ ಪಲ್ಲವರಂ ಕಾದೆರಿದು
ಪೆತ್ತ ಜಯನ ವಿಜ ಅರಸಂಗೆ, ಕೇಕಯ ಪಲ್ಲವರಂ ಕಾದೆರಿದು, ಪಲ್ಲವರನ್ನು ಕಾದು ಎರಿದು, ಅವರನ್ನು ಎದುರಿಸಿ ಹೋರಾಡಿದ್ದು ಅಂತ. ಅಂದ್ರೆ ಪಲ್ಲವರಿಗೆ ಆ ಕಾಲದಲ್ಲಿ ಸಹಾಯ ಮಾಡಿದವರು ಯಾರು ಎನ್ನುವ ಸ್ಪಷ್ಟವಾದ ಉಲ್ಲೇಖ ಹಲ್ಮಿಡಿ ಶಾಸ್ತ್ರದಲ್ಲೇ ಬರುತ್ತೆ ನೋಡಿ. ಕೇಕಯರು ಪಲ್ಲವರಿಗೆ ಸಹಾಯ ಮಾಡಿದ್ದಾರೆ. ಆದ್ರೆ ಈ ಸಮಾರಂಭ ನಡೆಯುವಂಥದ್ದು ಯಾರ ಮುಂದೆ ಅಂದ್ರೆ ಸೇಂದ್ರಕ ಬಣೋಭಯ ದೇಶದ ವೀರಾಪುರುಷ ಸಮಕ್ಷಮದೆ. ಸೇಂದ್ರಕ ಬಣೋಭಯ ಬಾಣರನ್ನ ಹೇಳುವಂಥದ್ದು. ಸೇಂದ್ರಕರು ಮತ್ತು ಬಾಣರನ್ನ ಶಾಸನಾಂಗ ಹೇಳ್ತಾ ಇದೆ. ಸೇಂದ್ರಕರು ಮತ್ತು ಬಾಣರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ವೀರಾಪುರುಷರ ಸೈನಿಕರೆಲ್ಲ ಇದ್ದಾರೆ. ಆ ಸೈನಿಕರ ಸಮೂಹದಲ್ಲಿ ಪೆತ್ತ ಜಯನ ವಿಜ ಅರಸಂಗೆ, ಪೆತ್ತ ಜಯನ್ ಅಂದ್ರೆ ಜಯವನ್ನು ಗಳಿಸಿದ, ಯುದ್ಧದಲ್ಲಿ ಹೋರಾಡಿ ಬಂದಿರುವಂತ ವಿಜ ಅರಸ, ವಿಜಯ ಅರಸ ಅಂತ ಅವನು ಒಬ್ಬ ಸೈನಿಕ ವೀರ. ಅವನು ವಿಜ ಅರಸಂಗೆ ಪಲ್ಮೆಡಿವುಂ ಮೂಳಿವಳ್ಳಿವುಂ ಬಾಳ್ಗಳ್ಚಾಗಿ ಕೊಟ್ಟಾರ್. ಬಾಳ್ಗಳ್ಚು ಅಂತ ಅನ್ನೋದು ನಮ್ಮ ಹಲ್ಮಿಡಿ ಶಾಸನದಲ್ಲಿ ಬರುವಂತಹ ಒಂದು ಪದ. ಬಾಳ್ ಅಂದ್ರೆ ಖಡ್ಗ, ಕಳ್ಚು ಅಂದ್ರೆ ತೊಳೆಯೋದು. ಹೇಳಿದ್ನಲ್ಲ, ರಕ್ತಸಿಕ್ತವಾಗಿರುವ ಖಡ್ಗವನ್ನ ತೊಳೆದು ಅವನಿಗೆ ಗೌರವವನ್ನು ಸಲ್ಲಿಸುವಂತ ಒಂದು ಸಮಾರಂಭ. ಅಂದ್ರೆ ನೋಡಿ, ಹಲ್ಮಿಡಿ ಶಾಸನದಲ್ಲೂ ಕೂಡ 450ರಲ್ಲಿ ಕದಂಬರ ಕಾಕುತ್ಸವರ್ಮನ ಕಾಲದ ಶಾಸನ. ಮಯೂರ ಶರ್ಮನಿಗೂ ಕಾಕುತ್ಸವರ್ಮನಿಗೂ 100 ವರ್ಷಗಳ ಅಂತರ. 100 ವರ್ಷಗಳ ಹಿಂದೆ ಅಜ್ಜ ಮಾಡಿರುವಂತಹ ಯುದ್ಧ ಕಾಕುತ್ಸವರ್ಮನ ಕಾಲದಲ್ಲೂ ಕೂಡ ಮುಂದುವರೆದು, ಆ ಮುಂದುವರೆದ ಯುದ್ಧದಲ್ಲೇನೆ ನಮಗೆ ಮೊದಲನೇ ಕನ್ನಡ ಶಾಸನ ಸಿಗುವಂಥದ್ದು. ಕನ್ನಡದ ಮೊಟ್ಟ ಮೊದಲನೇ ಶಾಸನವನ್ನು ಹಾಕಿಸಿದಂಥವರು ಕದಂಬರು ಕನ್ನಡದ ಅಕ್ಷರವನ್ನ ಮತ್ತು ಕನ್ನಡ ಭಾಷೆಯನ್ನ ತುಂಬ ಬೇಗ ಬಳಕೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಅದೇ ಕಾಲದಲ್ಲಿ ಹುಟ್ಟಿಕೊಂಡಂತಹ ಗಂಗರು ದಕ್ಷಿಣದಲ್ಲಿ ಕನ್ನಡ ಭಾಷೆಯನ್ನು ಸ್ವಲ್ಪ ನಿಧಾನಕ್ಕೆ ಬಳಸೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಆವತ್ತಿನ ಕಾಲದಲ್ಲಿ ಆಡಳಿತ ಭಾಷೆ ಆಗಿದ್ದು, ಒಂದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ನಾವು ಹೆಂಗೆ ಕರಿತೀವೋ ಆ ಥರ ಇದ್ದದ್ದು ಸಂಸ್ಕೃತ ಭಾಷೆ. ಹಾಗಾಗಿ ಸಂಸ್ಕೃತವನ್ನು ಅವರು ಬಳಸ್ತಾರೆ ನಿಧಾನಕ್ಕೆ. ಸುಮಾರು ಒಂದು 5-6ನೇ ಶತಮಾನದ ನಂತರ, ಕದಂಬರು ಬಳಸಿದ ಒಂದು 100-150 ವರ್ಷಗಳ ನಂತರ ಗಂಗರ ಶಾಸನಗಳಲ್ಲಿ ಕನ್ನಡ ಭಾಷೆಯ ಬಳಕೆ ಆಗೋದನ್ನು ನಾವು ನೋಡ್ಬೋದು ಸರ್. ಸೊ ಅಂದರೆ ಈಗ ನಿರಂತರ ಈ ಸಂಘರ್ಷಗಳಲ್ಲಿ ನಮಗೆ ಸಿಗುವ ಮೊದಲನೇ ಉತ್ತರ ಏನು ಅಂದರೆ, ನಾವೀಗೇನು ಮಯೂರನ ಕಥೆ ಹೇಳ್ಕೊಂಡಾಗಲೇ ನಮಗೆ ಪಲ್ಲವರದ್ದು ಸಿಗುತ್ತೆ. ಅದಾದ ನಂತರ ಒಂದು 150 ವರ್ಷಗಳ ನಂತರ ಕಾಕುತ್ಸವರ್ಮನ ಕಾಲದಲ್ಲಿ ನಾವು ಮೊದಲನೇ ಶಾಸನ ಅಂತ ಏನು ಗುರುತಿಸ್ತೀವಿ, ಅದು ಸೇಮ್ ಪಲ್ಲವರ ಜೊತೆ ಒಬ್ಬ ಹೋರಾಡಿದ ವೀರನಿಗೆ ಹಾಕ್ಸಿರುವಂಥ ಒಂದು ವೀರಗಲ್ಲು ಅಂತ ನಾವು ಏನು ಕರಿತೀವಿ, ಅದನ್ನು ಶಾಸನ ಸಹಿತ ವೀರಗಲ್ಲು, ಅದೇ ನಾವು ಇವತ್ತು ಹಲ್ಮಿಡಿ ಶಾಸನ ಅಂತ ಕರಿತಿರೋದು. ಸೊ ನೀವು ಹೇಳ್ದಂಗಾದ್ರೆ ಆ ಕಾಲದಲ್ಲಿ ಉತ್ತರದಿಂದ ಬಂದ ಸಮುದ್ರಗುಪ್ತನ, ಸೊ ಇವತ್ತಿಗೆ ನಾವು ಹೇಳೋದಾದರೆ ಇನ್ವೇಷನ್ ಅಂತ ನಾವೇನು ಹೇಳ್ತೀವಿ, ಅಥವಾ ಆಕ್ರಮಣನೋ ಅಥವಾ ಅವನ್ನೆಲ್ಲ ಒಟ್ಟಿಗೆ ಸೇರಿಸ್ಕೋಬೇಕು ಅನ್ನುವಂಥ ಒಂದು ಟೈಮ್ ಲೈನಲ್ಲಿ ಇವ್ರಿಗೆಲ್ಲ ಸ್ವತಂತ್ರ ಸಿಕ್ತು. ಆಮೇಲೆ ರಾಜ್ಯ ವಿಸ್ತಾರ ಅನ್ನೋದು ಕೂಡ ನಾವು ಆಗಿನ ಕಾಲದ ಜೀವನ ಶೈಲಿನೇ ಹಂಗಿತ್ತು. ಒಬ್ಬ ರಾಜ ಇದ್ದಾನೆ ಅಂತಂದ್ರೆ ಆ ರಾಜನ ಹೆಗ್ಗಳಿಕೆ ಏನು ಅಂತಂದ್ರೆ ಅವನು ಹೆಚ್ಚು ರಾಜ್ಯವನ್ನು ವಿಸ್ತಾರ ಮಾಡ್ಕೊಳ್ತಾ ಹೋಗ್ತಾ ಇದ್ದಂಗೆನೆ. ಪ್ರತಿಯೊಬ್ಬ ರಾಜನೂ ಕೂಡ ಇಂಥ ರಾಜ ಇಲ್ಲ ಅನ್ನೋ ಹಾಗೇನೇ ಇಲ್ಲ. ಪ್ರತಿಯೊಬ್ಬ ರಾಜನೂ ಕೂಡ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ಕೊಳ್ಳೋದೇ ಅವರ ಗುರಿಯಾಗಿರ್ತಿತ್ತು. ಹಾಗಾಗಿ ಪ್ರತಿಯೊಂದು ರಾಜವಂಶಗಳ ಆ ರಾಜ್ಯದ ಗಡಿಗಳು ಎಲ್ಲಾ ಕಾಲದಲ್ಲೂ ಒಂದೇ ರೀತಿ ಇರ್ತಾ ಇರಲಿಲ್ಲ. ಕೆಲವು ಸಂದರ್ಭದಲ್ಲಿ ತಮ್ಮ ರಾಜ್ಯದ ಗಡಿಯನ್ನ ಇನ್ನೊಬ್ರು ಕೊಡ್ಬೇಕಾಗಿ ಬರ್ತಾ ಇತ್ತು. ಕೆಲವು ಸಂದರ್ಭದಲ್ಲಿ ಅವರ ರಾಜ್ಯವನ್ನ ಇವ್ರು ಆಕ್ರಮಣ ಮಾಡ್ಕೊಂಡು ತಮ್ಮ ರಾಜ್ಯವನ್ನ ಇನ್ನೂ ಹೆಚ್ಚು ವಿಸ್ತಾರ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಪಲ್ಲವರು ಇಲ್ಲಿಗೆ ಬರ್ತಾ ಇದ್ರು, ಚೋಳರು ಇಲ್ಲಿಗೆ ಬರ್ತಾ ಇದ್ರು, ಅಥವಾ ಗಂಗರು ಬೇರೆ ರಾಜ್ಯದ ಮೇಲೆ ಹೋಗ್ತಾ ಇದ್ರು. ಕರ್ನಾಟಕದ ಒಳಗಡೆ ಇರುವಂತ ರಾಜರು ಕೂಡ, ಕರ್ನಾಟಕದಲ್ಲೇ ಗಂಗರು ಮತ್ತು ಚೋಳರಿಗೆ ಇದು ಕದಂಬರಿಗೆ ಯುದ್ಧ ಆಗಿಲ್ಲ ಅಂತಲ್ಲ, ಕರ್ನಾಟಕದ ರಾಜರಾದಂತಹ ಚಾಲುಕ್ಯ ರಾಜರಿಗೂ ಗಂಗರಿಗೂ ಯುದ್ಧ ಆಗುತ್ತೆ, ಚಾಲುಕ್ಯರಿಗೂ ರಾಷ್ಟ್ರಕೂಟರಿಗೂ ಕೂಡ ಯುದ್ಧ ಆಗುತ್ತೆ. ಅಲ್ಲಿ ಭಾಷೆ ಇಂಪಾರ್ಟೆಂಟ್ ಆಗ್ತಾ ಇರಲಿಲ್ಲ ಆ ಕಾಲದಲ್ಲಿ. ಯಾವುದೇ ಕಾಲಘಟ್ಟದಲ್ಲೂ ಕೂಡ ಸಾಮ್ರಾಜ್ಯದ ಗಡಿಗಳನ್ನ ಹೆಚ್ಚು ಮಾಡ್ಕೊಳ್ಳುವಾಗ ಅದು ಯಾವುದೇ ಭಾಷೆ ಆದ್ರೂ ಕೂಡ ಯುದ್ಧ ಮಾಡುವಂಥದ್ದು ಸಹಜವಾಗಿರ್ತಿತ್ತು. ಹಾಗಾಗಿ ನೋಡಿ, ನೀವು ಆಗಲೇ ಕೇಳಿದ್ರಿ ಗಂಗಾ ಇದ್ರಲ್ಲೂ ಕೂಡ ಚೋಳರು ಆಕ್ರಮಣ ಮಾಡಿದ್ರು ಅಂತ. ಆದ್ರೆ ಗಂಗವಾಡಿಯ ಒಳಗಡೆ ಫಸ್ಟ್ ಆಕ್ರಮಣ ಮಾಡೋರು ಚೋಳರಲ್ಲ, ಪಲ್ಲವರು. ನಾವೇನ್ ಹೇಳ್ತೀವಿ, ಗಂಗರು ಅಂತ ತೆಗೆದುಕೊಂಡಿದ ತಕ್ಷಣ ಚೋಳರೇನೆ ಬಂದಿದ್ದು ಅಂತ ಹೇಳ್ತಾ ಇರ್ತೀವಿ. ಚೋಳರಿಗಿಂತ ಹಿಂದೆ ಪಲ್ಲವರ ಜೊತೆನಲ್ಲೇನೆ ಗಂಗರು ತುಂಬಾ ಯುದ್ಧ ಮಾಡ್ಬೇಕಾಗಿ ಬರುತ್ತೆ. ಪಲ್ಲವರ ಬಹಳ ರಾಜರು ಗಂಗವಾಡಿನಲ್ಲಿ ಅವ್ರು ಇರೋದಿಕ್ಕೆ ಬಿಡೋದಿಕ್ಕೆ ಆಗೋದಿಲ್ಲ ಅಂತ ಸಿಚುವೇಶನ್ ಅನ್ನ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ನಿರಂತರವಾದ ಯುದ್ಧದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ಗಂಗರು ತಮ್ಮ ರಾಜಧಾನಿಯನ್ನೇ ಕೋಲಾರದಿಂದ ಚನ್ನಪಟ್ಟಣದ ಮಾಕುಂದಕ್ಕೆ ಬದಲಾಯಿಸ್ತಾರೆ. ಚನ್ನಪಟ್ಟಣದ ಮಾಕುಂದದಿಂದ ಮತ್ತೆ ತಲಕಾಡಿಗೆ ಹೋಗ್ತಾರೆ. ತಲಕಾಡಿನಿಂದ ಇನ್ನೊಂದು ಸಂದರ್ಭದಲ್ಲಿ ನೆಲಮಂಗಲ ಹತ್ರ ಇರುವಂತಹ ಮಣ್ಣೆಗೆ ಬದಲಾಯಿಸ್ತಾರೆ, ಮತ್ತೆ ತಲಕಾಡಿಗೆ ಹೋಗ್ತಾರೆ. ಹೀಗೆ ತಮ್ಮ ರಾಜಧಾನಿಯನ್ನ ಕೂಡ ಬದಲಾಯಿಸುವಂತ ಕೆಲಸಗಳು ಮಾಡುವಂಥದ್ದು ಚೋಳರ ಆಕ್ರಮಣಕ್ಕಿಂತ ಹೆಚ್ಚಾಗಿ ಪಲ್ಲವರ ಕಾರಣದಿಂದಾನೇ
ಕರೆಕ್ಟ್. ಗಂಗರು ತಮ್ಮ ರಾಜಧಾನಿಯನ್ನು ಆಗಾಗ ಬದಲಾಯಿಸ್ತಾನೆ ಇರಬೇಕಾಗತ್ತೆ. ಯುದ್ಧಗಳನ್ನು ಮಾಡಿ ಕೂಡ ಅವ್ರ ಜೊತೆನಲ್ಲಿ ತಮ್ಮ ರಾಜ್ಯವನ್ನ ಉಳಿಸ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಅದು ಸಾಧ್ಯವಾಗದೇ ಇರುವ ಸಂದರ್ಭದಲ್ಲಿ ವೈವಾಹಿಕ ಸಂಬಂಧಗಳನ್ನ ಕೂಡ ಮಾಡ್ಕೊಳ್ತಾ ಬರ್ತಾರೆ. ಪಲ್ಲವರ ರಾಜಕುಮಾರಿಯರನ್ನೇ ಮದುವೆ ಆಗ್ತಾರೆ ಅಥವಾ ತಮ್ಮ ರಾಜಕುಮಾರಿಯರನ್ನ ಪಲ್ಲವರಿಗೆ ಕೊಡ್ತಾರೆ. ಇನ್ ಕೆಲವು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಪಲ್ಲವರನ್ನು ಎದುರಿಸೋದಕ್ಕೋಸ್ಕರ ಕರ್ನಾಟಕದ ಬೇರೆ ರಾಜಮನೆತನಗಳ ಜೊತೆ ಸಂಬಂಧವನ್ನ ಬೆಳೆಸ್ತಾರೆ. ಇವರಿಬ್ಬರು ಒಟ್ಟಿಗೆ ಸೇರಿ ಪಲ್ಲವರನ್ನ ಎದುರಿಸುವಂತಹ ಒಂದು ಕೆಲವು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಹೀಗೆ ನಿರಂತರ ಯುದ್ಧಗಳು, ಹೋರಾಟಗಳು ಎಲ್ಲ ರಾಜಮನೆತನಗಳ ಜೊತೆ ನಡೀತಾನೆ ಇದ್ದದ್ದು ಉಂಟು. ಆದರೆ ಚೋಳರು ಕರ್ನಾಟಕದೊಳಗೆ ಬಂದ್ರು ಅಥವಾ ಗಂಗರು ಬೇರೆ ತಮಿಳುನಾಡಿಗೆ ಹೋದ್ರೂ ಕೂಡ ಸ್ಥಳೀಯ ಜನರ ಜೊತೆಗೆ ಬೆರೆತು ಸ್ಥಳೀಯರ ಜನರಿಗೆ ಹೆಂಗಿರ್ಬೇಕೋ ಆ ರೀತಿನಲ್ಲಿ ಏನ್ ಮಾಡ್ಬೇಕು ಆ ಕೆಲಸಗಳನ್ನ ಮಾಡಿರೋದನ್ನ ಇಬ್ರು ಕೂಡ ಮಾಡಿರೋಂಥದ್ದು. ಹಾಗಾಗಿನೇ ಚೋಳರು ಆಕ್ರಮಣ ಮಾಡಿಕೊಂಡಂತಹ ಗಂಗವಾಡಿಯ ಪ್ರಾಂತ್ಯದ ಒಳಗಡೆ ನಮಗೆ ತಮಿಳು ಶಾಸನಗಳನ್ನು ನೋಡೋಕೆ ಸಾಧ್ಯ ಇದೆ. ಹಾಗೇನೆ ತಮಿಳ್ನಾಡಿನೊಳಗಡೆ ಈ ಗಂಗರು ಬಂದು ಅಲ್ಲಿ ಆಕ್ರಮಣ ಮಾಡಿಕೊಂಡಾಗ ಪಲ್ಲವರ ಪ್ರಾಂತ್ಯಗಳನ್ನೆಲ್ಲ ಅಥವಾ ಚೋಳರ ಪ್ರಾಂತ್ಯಗಳನ್ನೆಲ್ಲ ಇವರು ಆಕ್ರಮಿಸಿಕೊಂಡಾಗ ಅಲ್ಲಿ ಕನ್ನಡದಲ್ಲೇ ಶಾಸನಗಳನ್ನು ಹಾಕ್ಸಿರೋದನ್ನು ಕೂಡ ನೋಡ್ಬೋದು. ತಮಿಳಲ್ಲೂ ಹಾಕಿಸ್ತಾರೆ. ಒಂದೇ ಶಾಸನದಲ್ಲಿ ತಮಿಳುನು ಸ್ವಲ್ಪ ಇರುತ್ತೆ, ಕನ್ನಡನೂ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಸಂಸ್ಕೃತ ಭಾಷೆ ಕೂಡ ಮಿಕ್ಸ್ ಆಗಿರುವಂತದ್ದು ಉಂಟು. ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದ್ ಭಾಷೆನಲ್ಲಿ ಹಾಕಿರುವಂತಹ ಶಾಸನಗಳು ಕೂಡ ಉಂಟು. ಇದು ಯಾಕೆ ಅಂತಂದ್ರೆ ಸ್ಥಳೀಯ ಜನರ ಜೊತೆಗೆ ನಾವು ನಿಮ್ ಜೊತೆನಲ್ಲಿ ಇದ್ದೀವಿ, ನಿಮಗೆ ಅನುಕೂಲವನ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳುವ ಕಾರಣದಿಂದಾನೆ. ಗಂಗರ ಶಿವಮಾರ ವಳ್ಳಿಮಲೈ ಅಂತನ್ನುವಂತ ಒಂದು ಜಾಗ ಇದೆ ತಮಿಳಿನಲ್ಲಿ. ಗಂಗರು ಆರಂಭ ಕಾಲದಲ್ಲಿ ವೈದಿಕರಾಗಿದ್ರು ಕೂಡ ನಂತರ ಜೈನರಾಗುವಂಥದ್ದು ನಮಗೆ ಗೊತ್ತಿರುವಂಥ ವಿಷಯನೇ. ಹಾಗಾಗಿ ವಳ್ಳಿಮಲೈನಲ್ಲಿರುವಂತಹ ಒಂದು ಗುಹಾಂತರ ದೇವಾಲಯದಲ್ಲಿ ಒಂದು ಜೈನ ಗುಹೆಯನ್ನ ಶಿವಮಾರ ನಿರ್ಮಾಣ ಮಾಡಿರೋದನ್ನ ನಾವು ನೋಡ್ತೀವಿ. ಸೆಂಜಿ ಅನ್ನುವಂಥ ಇನ್ನೊಂದು ಜಾಗ ಇದೆ. ಸೆಂಜಿ ಜಾಗದಲ್ಲೂ ಕೂಡ ಶಿವಮಾರ 2 ಜೈನ ಗುಹಾಂತರ ದೇವಾಲಯಗಳನ್ನ ನಿರ್ಮಾಣ ಮಾಡಿರೋದನ್ನ ತಮಿಳುನಾಡಿನ ಸೆಂಜಿನಲ್ಲಿ. ಅಂದ್ರೆ ಶಿವಮಾರನ್ ಕಾಲಘಟ್ಟದಲ್ಲಿ ಇವರು ಅಲ್ಲಿಯ ಇಲ್ಲಿಯ ಒಂದು ಸಂಪರ್ಕ ಚೆನ್ನಾಗಿತ್ತು ಅನ್ನಂಗಾಯ್ತು. ಹೌದು, ಚೆನ್ನಾಗಿರುತ್ತೆ. ಮೊದಲು ಯುದ್ಧ ಮಾಡ್ತಾರೆ, ಆಮೇಲೆ ವೈವಾಹಿಕ ಸಂಬಂಧಗಳನ್ನ ಏರ್ಪಾಡು ಮಾಡ್ಕೊಂಡು ಕೊಟ್ಟು ತಗೊಂಡು ಅಲ್ಲಿ ಹೋಗಿ ಬರುವಂತ ಕೆಲಸಗಳನ್ನ ಕೂಡ ಮಾಡ್ತಾರೆ. ಯುದ್ಧ ಆದ್ರೂ ಕೂಡ ಅಲ್ಲಿ ಹೋಗಿ ಯುದ್ಧದ ನಂತರ ಗೆದ್ದ ಪ್ರದೇಶದಲ್ಲೂ ಕೂಡ ಶಾಸನಗಳನ್ನ ಹಾಕಿಸ್ತಾರಲ್ಲ, ಅಂತ ಶಾಸನಗಳು ಕೂಡ ಸಿಗುತ್ತೆ. ದಾನ ಕೊಟ್ಟಿರುವ ಶಾಸನಗಳು ಕೂಡ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತ ವಿಷಯ ಅಂತಂದ್ರೆ ಚಾವುಂಡರಾಯ ಇದ್ದಾನ. ಚಾವುಂಡರಾಯನಿಗೆ ಇಬ್ಬರು ಸೋದರಿಯರು ಕೂಡ ತಮಿಳುನಾಡಿನಲ್ಲಿ ಜೈನ ಮಂದಿರಗಳನ್ನು ಕಟ್ಟಿಸಿದ್ದಾರೆ. ಆ ಜೈನ ಮಂದಿರಗಳಿಗೆ ದಾನ ಕೊಟ್ಟಿರುವಂಥದ್ದು ಉಲ್ಲೇಖಗಳು ಕೂಡ ತಮಿಳುನಾಡಿನ ಶಾಸನಗಳಲ್ಲಿ ಸಿಗುತ್ತೆ. ತಂದೆ ಆಗಿದ್ದಂಥ ಕಾಕುಸವರ್ಮನಿಗೆ ತನ್ನ ಮೊಮ್ಮಗನಾದ ಮೃಗೇಶವರ್ಮನನ್ನೇ ಮುಂದುವರಿಸಬೇಕು ಅಂತ, ಮತ್ತೆ ಅವನನ್ನ ಪಟ್ಟಕ್ಕೆ ತರಬೇಕು ಅಂತ. ಆದ್ರೆ ಕಾಕುಸವರ್ಮನ ಇನ್ನಿಬ್ರು ಮಕ್ಳು ಇರ್ತಾರೆ, ಕುಮಾರವರ್ಮ ಮತ್ತು ಕೃಷ್ಣವರ್ಮ ಅಂತ ಅವರಿಬ್ರ ಹೆಸರು. ಅವರಿಬ್ರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಕಾಕುಸವರ್ಮ ತನ್ನ ಮೊಮ್ಮಗನಾದ ಮೃಗೇಶವರ್ಮನ ಜೊತೆನಲ್ಲಿ ನಿಂತು ಯುದ್ಧ ಮಾಡಿ ಯುದ್ಧದಲ್ಲಿ ಗಂಗರು ಮತ್ತು ಪಲ್ಲವರು ಇಬ್ಬರನ್ನು ಕೂಡ ಸೋಲಿಸ್ತಾನೆ. ಇವತ್ತಿನ ಕರ್ನಾಟಕವನ್ನ ನಾವೇನ್ ನೋಡ್ತೀವೋ ಇದಕ್ಕೆಲ್ಲ ಒಂದು ಬೇಸಿಕ್ ಆದ ಭದ್ರ ಬುನಾದಿಯನ್ನ ಹಾಕಿದಂತವರು ಗಂಗರು ಮತ್ತು ಕದಂಬರು ಅಂತಾನೆ ಹೇಳಬಹುದು. ಕಂಚಿಯನ್ನ ನಾಲ್ಕು ಭಾಗ ಮಾಡಿ ಕರೀತಾರೆ. ಅಂದ್ರೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಶೈವ ಕಂಚಿ, ವೈಷ್ಣವ ಕಂಚಿ, ಬೌದ್ಧ ಕಂಚಿ, ಸಮಣ ಕಂಚಿ. ಸಮಣ ಅಂದ್ರೆ ಜೈನ. ವಾಸ್ತವವಾಗಿ ವರ್ಧನ ಡೈನಾಸ್ಟಿ ಹೆಸರು ಪುಷ್ಯಭೂತಿ ವಂಶ ಅಂತ. ಪುಷ್ಯಭೂತಿ ವಂಶದ ಒಬ್ಬ ರಾಜನೇ ಪ್ರಭಾಕರ ವರ್ಧನನ ಮಗನೇ ಹರ್ಷವರ್ಧನ ಬರುವಂತದ್ದು. ನಮ್ಮ ಕರ್ನಾಟಕದ ಇತಿಹಾಸವನ್ನು ಓದ್ತೀವಿ ಅಂತಂದ್ರೆ ಇಮ್ಮಡಿ ಪುಲಿಕೇಶಿಯನ್ನು ಹೊರತುಪಡಿಸಿ ನಾವು ಇತಿಹಾಸ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ದಕ್ಷಿಣ ಭಾರತದ ಎಲ್ಲ ಸಾಮ್ರಾಜ್ಯಗಳನ್ನ ಕೂಡ ಆರ್ಥಿಕವಾಗಿ ಕುಗ್ಗೋಗಂಗೆ ಮಾಡುವಂತ ಒಂದು ಪ್ರಯತ್ನಗಳು ಮುಸ್ಲಿಮರ ಕಾಲದಲ್ಲಿ ನಡೆಯುತ್ತಲ್ಲ.